ಜಾತಿ ಪರಿಶಿಷ್ಟ ಪಂಗಡ ದಲಿತ ಓಣಿಗಳ ದಲಿತ ಕೇರಿಗಳ ದಲಿತ ಜನರ ಹಕ್ಕುಗಳ ಮತ್ತು ಕರ್ತವ್ಯಗಳ ಬಗ್ಗೆ ಕೂಡ ಚರ್ಚೆ ಮಾಡುವ ಒಂದು ಉದ್ದೇಶದ ಮಹತ್ವದ ಉದ್ದೇಶದಿಂದ ದಲಿತರು ಮತ್ತು ಪೊಲೀಸ್ ಇಲಾಖೆ ಎಂಥ ಸಂಬಂಧ ಅಂದ್ರೆ ತಂದೆ ಮತ್ತು ಮಕ್ಕಳ ಸಂಬಂಧ. ಇಂಥ ಮಹತ್ವವಾದಂಥ ಸಮುದಾಯ ಮತ್ತು ಇಲಾಖೆಯ ಒಂದು ಇವತ್ತಿನ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸಿರಿ. ಮೊದಲನೇದಾಗಿ ತಮಗೂ ಅನಂತ ಧನ್ಯವಾದ ಹೇಳ್ತೀನಿ. ಈ ಸಭೆಯಲ್ಲಿ ಮುಖ್ಯವಾಗಿ ನಮ್ಮ ತಾಲೂಕಿಗೆ ಅತ್ಯಂತ ಕ್ರಿಯಾಶೀಲವಾಗಿ ಅವರು ಒಳ್ಳೆಯ ಹೆಸರನ್ನು ನೋಡಿ ನಮ್ಮ ತಾಲೂಕಿಗೆ ಒಂದು ಪ್ರತಿಭಾವಂತರು ಬಂದಾರ ಅಂತೇಳಿ ಭಾಳ ಸಂತೋಷವಾಗಿ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ ನಾವು ಈಗಾಗಲೇ ಒಂದು ಶಾಂತಿ ಸಭೆಯಲ್ಲಿ ಸ್ವಾಗತ ಮಾಡ್ಕೊಳ್ತೇವೆ. ಈಗ ಇವತ್ತಿನ ದಿವಸ ನಾವೆಲ್ಲ ಗೆಳೆಯರು ಎಲ್ಲ ಬಂಧುಗಳು ಕೂಡ ವಿಚಾರ ನೋಡ್ಲಿಕ್ಕೆ ಇಲ್ಲ, ಅವರು ಕರ್ತವ್ಯಕ್ಕೆ ನೋಡಿದ್ರೆ ಅವ್ರಿಗೆ ಇನ್ನಷ್ಟು ನಾವು ಪ್ರೋತ್ಸಾಹ ಕೊಡ್ಬೇಕಾಗ್ತದ ಮತ್ತು ಅವ್ರಿಗೊಂದು ನಮ್ಮ ಇದರಲ್ಲಿ ಕರ್ಕೊಂಡು ಬಂದು ವಿಶೇಷವಾದಂಥ ಒಂದು ಸನ್ಮಾನ ಮಾಡುವಂಥದ್ದೇನು ಮಾತಾಡಿದ್ದೆವು. ಇವತ್ತು ಎಲ್ಲರೂ ಅದು ಹಿರಿಯರಿಗೆ ಅವರಿಗೆ ನಾವು ಧನ್ಯವಾದ ಹೇಳ್ತಾ ನಂದು ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಿನ ನಾನು ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಬಟ್ ಸರ್ವಿಸ್ ಮಾತ್ರ ನಂದು ಆಲ್ಮೋಸ್ಟ್ ನಾನು ಬೆಂಗಳೂರಿನಿಂದ ಬೀದರ್ವರೆಗೂ ಕೂಡ ಅಲ್ಲೇ 1 ವರ್ಷ ಆದ್ರೂ ಪರವಾಗಿಲ್ಲ. ಬಟ್ ಎಲ್ಲ ಕಡೆ ಸರ್ವಿಸ್ ಮಾಡ್ಕೊಂಡು ಆ ಜನರದ್ದು ನಾಡಿ ಮಿಡಿತ ಏನು, ಅಲ್ಲಿ ಸಮಸ್ಯೆಗಳೇನು, ಅಲ್ಲಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕು ಹೋದರೆ ಅದರದೇ ಆದಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಇರ್ತದೆ, ಸಮಸ್ಯೆಗಳಿರ್ತಾವೆ, ಸಂಪ್ರದಾಯಗಳಿರ್ತಾವೆ. ಹಂಗೆಲ್ಲನೂ ಕೂಡ ನಾನು ಮಾಡ್ಕೊಂಡು ಬಂದೀನಿ ಜನರ ಜೊತೆ. ಹಾಗಾಗಿ ನಾನು ಈ ಭಾಗಕ್ಕೆ ಗುಲ್ಬರ್ಗಕ್ಕೆ ಮಾತ್ರ ಇರಲಿಲ್ಲ. ನಾನು ಹಾಲ್ಕಿಲಿ ಮಾಡಿದ್ದೆ ಬೀದರಲ್ಲಿ, ಬಟ್ ಇಲ್ಲಿ ಬಂದಿದ್ದೀನಿ. ಬಟ್ ಇಲ್ಲಿ ನೋಡಿದ ಮೇಲೆ ಮತ್ತು ಬರೋದಕ್ಕಿಂತ ಮುಂಚೆ ಈಗಲೇ ಹೇಳಿದಾರಲ್ಲ ಆಗಲೇ ಭಾಳ ಡಿಫ್ರೆನ್ಸ್ ಇರ್ತದೆ. ಭೀಮಾ ತೀರ ಅದು ಹಿಂಗೆ ಅಲ್ಲಿ ಭಾರಿ ಕುಖ್ಯಾತಿ ಪಡೆದಿರ್ತಕ್ಕಂಥದ್ದು, ನಟೋರಿಯಸ್ ಕ್ರಿಮಿನಲ್ಸು, ಅವೆಲ್ಲ ಕಥೆಗಳನ್ನೆಲ್ಲ ನಾವು ಕೇಳ್ತಾನೆ ಇದ್ದೀವಿ. ಪಿಕ್ಚರ್ ಎಲ್ಲ ಆಗ್ಬೋದು, ದೊಡ್ಡ ಸ್ಟೋರಿ. ಆದರೆ ಇಲ್ಲಿ ಬಂದಾಗ ಆ ಥರ ಯಾವುದು ಇಲ್ಲ. ಇಲ್ಲಿ ಸದ್ಯದ ಪರಿಸ್ಥಿತಿ ಒಳಗೆ ಭಾಳ ಪ್ರಗತಿಪರವಾಗಿ, ಭಾಳ ಶಾಂತಿಯುತವಾಗಿ ಮತ್ತು ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಒಳಗೆ ಭಾಳ ನೀಟಾಗಿ ಎಲ್ಲರೂ ಹೊಂಟಿದ್ದಾರೆ. ಸೊ ಅಂಥದ್ದು ಯಾವುದೂ ಸೇಮ್ ಇಲ್ಲಿ ಕಾಣಿಸಂಗಿಲ್ಲ. ಮತ್ತು ನಾನು ನೋಡಿದ್ದಕ್ಕಿಂತ ಜಾಸ್ತಿ ಇಲ್ಲಿ ಜನರಿಗೆ ಪ್ರೀತಿ ಹಂಚೋದಾಗಿರ್ಬೋದು, ವಿಶ್ವಾಸದಿಂದ ಮಾತಾಡೋದಿರ್ಬೋದು, ಮತ್ತು ಬಂದಿರುವಂಥ ಆಫೀಸರಿಗೆ ನೀವು ಗೌರವ ಕೊಡೋದು, ಆತಿಥ್ಯ ಕೊಡೋದು, ಅವ್ರ ವಿಶ್ವಾಸದಲ್ಲಿರೋದು, ಇದನ್ನೆಲ್ಲ ನೋಡಿದ್ರೆ ನಾನು ನಿಜವಾಗ್ಲೂ ಭಾಳ ಖುಷಿ ಅನಿಸ್ತದೆ ನನಗೆ. ಇದು ವಿಶೇಷವಾಗಿ ಇಲ್ಲಿ ಅಫ್ಜಲ್ಪುರದಾಗ, ಯಾಕಂದರೆ ಬೇರೆ ಕಡೆ ಇಲ್ಲದೇ ಇರುವಂಥ ಪ್ರೀತಿ ನೀವು ಎಲ್ಲರೂ ನಾನು ಬಂದಾಗಿಂದ ನಾನು ನೋಡಕತ್ತೀನಿ. ಸೊ ಭಾಳ ವಿಶೇಷ ಆತಿಥ್ಯಕ್ಕೆ ನೀವು ಇದನ್ನು ಮಾಡಿದ್ದೀರಿ. ನಾನು ಅದಕ್ಕೋಸ್ಕರ ನಾನು ಮೊನ್ನೆ ಬಂದಾಗ ನಾನೇ ವಾಲಂಟ್ರಲ್ಲಿ ಅಂದೆ, ನಾವು ಪೊಲೀಸ್ ಇಲಾಖೆ ಇರೋದು ನೋಡ್ರಿ, ನಾವು ಭಾರಿ ಶ್ರೀಮಂತರು ಅದಾರ, ಉಳ್ಳವ್ರು ಅದಾರ, ಪಾಲಿಟಿಷಿಯನ್ಸ್ ಅದಾರ, ದೊಡ್ಡವರು, ಕಲ್ತವ್ರು ಅದಾರ, ಎಜುಕೇಟೆಡು, ಶ್ರೀಮಂತರು ಅದಾರ. ಅವ್ರ ವರ್ಗಕ್ಕೆ ನಮ್ಮದೇನು ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇರೋದನ್ನೇ ತಳದಿಂದ ಸಮಸ್ಯೆಯಿಂದ ಯಾರು ಅದಾರ ಆ ಜನರಿಗೆ ನಮ್ಮಿಂದ ಏನಾದರೂ ಕೊಡ್ಬೇಕು ಅನ್ನೋದನ್ನೇ ನಮ್ದು ಆ್ಯಕ್ಚುಲಿ ಪೊಲೀಸರ ದೇಶ ಮತ್ತು ಮೇನ್ ನಮ್ದು ಎಕ್ಸಿಸ್ಟೆನ್ಸ್ ಇರೋದು. ಹಾಗಾಗಿ ಅವ್ರು ಯಾರೋ ಗೊತ್ತಿದ್ದವರು ಇಲ್ದವರು ಅಲ್ಲಿಂದ ಒಂದು ಫೋನ್ ಮಾಡಿಸಿ ಕೆಲಸ ತಗೊಂತಾರೆ, ಅಥವಾ ಚಲೋ ಕಲ್ತವ್ರೆ ಇದ್ರೆ ಅಲ್ಲಿಂದ ಒಂದು ಮೇಲ್ ಮಾಡ್ತಾರೆ. ಒಂದು ದನ್ ಅಂತೇಳಿ ಇನ್ನೂ ಲೆಟರ್ ಬರೆಯೋದು, ಅರ್ಜಿ ಹಾಕೋದು ಅದು ಇನ್ನೂ ಸ್ಲೋ, ಅದು ಮೇಲ್ ಮಾಡ್ತಾರೆ. ಮೇಲೂ ಬಿಡ್ರಿ, ಯಾರಿಗೂ ಗೊತ್ತಿರ್ತದಲ್ಲ, ಅವ್ರಿಗೆ ಚೆನ್ನಾಗಿ ಡೆವಲಪ್ ಆಗಿರ್ತಾರ, ಲಿಂಕ್ ಇರ್ತಾವ, ಇನ್ಫ್ಲೂಯೆನ್ಸ್ ಇರ್ತೈತಿ, ದುಡ್ಡು ಇರ್ತೈತಿ, ಎಲ್ಲ ಇದ್ದವರೆಲ್ಲರೂ ಅವ್ರದ್ದೇ ಆದ ಲೆಕ್ಕದೊಳಗೆ ಅದನ್ನೆಲ್ಲ ಸಮಸ್ಯೆಗಳು ಹ್ಯಾಂಡಲ್ ಮಾಡ್ಕೊತಾರೆ. ಅವರು ಇಲ್ಲದೇ ಇರೋರು ಏನು ಮಾಡ್ಬೋದು? ಒಂದೇದು ಶಿಕ್ಷಣ ಇಲ್ಲ, ಅಥವಾ ಶಿಕ್ಷಣ ಇದ್ರೂ ಸರಿಯಾದ ರೀತಿಯೊಳಗೆ ಸಂಘಟನೆ ಆಗಿರಂಗಿಲ್ಲ. ಸಂಘಟನೆ ಆಗೋದ್ರ ಜೊತೆಗೆ ಲಿಂಕು ವ್ಯವಸ್ಥೆಗಳೊಳಗೆ ಅವನ್ನೆಲ್ಲ ನೀವು ಮುಂದೆ ನಿಮ್ಮ ಇದಕ್ಕೆ ತೊಗೊಂಡು ಹೋಗಿರಂಗಿಲ್ಲ. ಹಾಗಾಗಿ ನಿಮಗೆ ಪೊಲಿಟಿಕಲಿ ಆಗಿರ್ಬೋದು, ರಾಜಕೀಯವಾಗಿ, ಸಾಮಾಜಿಕವಾಗಿ ಯಾರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅನ್ನೋಂಥ ವಿಚಾರದಲ್ಲಿ ಆಗಿರ್ಬೋದು, ರಾಜಕೀಯವಾಗಿ ನಿಮ್ಮ ಸಮಸ್ಯೆಗಳನ್ನ ಹೆಂಗೆ ಇದು ಮಾಡಿಸ್ಕೋಬೇಕು, ನಾವು ಮುಂದೆ ಹೆಂಗೆ ಹೋಗ್ಬೇಕು ಅನ್ನೋಂಥ ವಿಚಾರಗಳಿರ್ಬೋದು, ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ತಲುಪಿಸ್ಬೇಕು, ಏನು ಮಾಡ್ಬೇಕು ಅನ್ನೋ ವಿಚಾರ ಇರ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆಂಗೆ ಮಾಡ್ತಾರೋ, ಅಲ್ಲಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೋ, ಅಥವಾ ಅವ್ರು ಹೆಂಗೆ ನಡ್ಕೊತಾರೋ, ಅಲ್ಲಿ ಹೋದ್ರೆ ಯಾವ ರೀತಿ ನಮ್ದು ಎಷ್ಟರ ಮಟ್ಟಿಗೆ ಕೇಳ್ತಾರೆ, ಎಲ್ಲ ಅವ್ರದ ಕೇಳ್ತಾರೆ, ನಮ್ದೇನು ಕೇಳ್ತಾರೆ, ನಮ್ಗೆ ಯಾರು ಅದಾರ, ಈ ಥರ ಎಲ್ಲ ಸುಮಾರು ಸಮಸ್ಯೆಗಳು ನಮ್ಮ
ಈ ಹಿಂದುಳಿದ ಇದು ಪ್ರದೇಶಗಳಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಪಾಪ ಅವರಿಗೆಲ್ಲ ಶಿಕ್ಷಣ ಕೊರತೆ ಇರ್ತದೆ, ಅವರಷ್ಟು ಇದನ್ನು ಮಾಡಂಗಿಲ್ಲ. ಸೊ ಅವರಿಗೆ ನಾವು ಇದನ್ನು ಬೆಂಬಲ ಕೊಡುವಂಥದ್ದು, ಅವ್ರ ಜೊತೆ ಹೋಗುವಂಥದ್ದು, ಅವ್ರನ್ನ ನಾವು ಮೃದುಲಿಸುವಂಥದ್ದು, ಫ್ರಂಟ್ ಲೈನಿಗೆ ತೊಗೊಂಬರ್ಬೇಕು, ಮಂಚೂರಿಗೆ ಅವ್ರನ್ನ ತೊಗೊಂಬರ್ಬೇಕು. ಅದರದ್ದು ಪ್ರಥಮ ಹೆಜ್ಜೆ ಅಂತಂದಾಗ ನಾನು ಮೊನ್ನೆ ಇವರೆಲ್ಲ ಬಂದು ನನಗೆ ಸನ್ಮಾನ ಮಾಡಿದ್ರು. ನನಗೆ ಯಾಕೆ ಮಾಡ್ತೀವಿ ಸನ್ಮಾನ ಅಂದಿಲ್ಲ. ನನಗೆ ಸನ್ಮಾನ ಬೇಡ, ಒಂದು ಸಂವಿಧಾನದ ಒಂದು ಪ್ರತಿ ಕೊಟ್ರಿ, ಅದು ದೊಡ್ಡ ಗೌರವ ನನಗೆ. ಸಂವಿಧಾನ ಇರೋದ್ರಿಂದ ನಾವು ಇಲ್ಲಿ ಬಂದು ನಿಂತ್ಕೊಂಡ್ವಿ. ಮತ್ತು ನಿಂತ್ಕೊಂಡಿರೋ ಉದ್ದೇಶ ಏನು ಅಂತಂದ್ರೆ ಸೇವೆ ಮಾಡೋದು. ಯಾರಿಗೆ ಕೊಡ್ಬೇಕು ಅಂತಂದ್ರೆ ಫಸ್ಟ್ ದೀನ ದಲಿತರಿಗೆ, ಬಡವರಿಗೆ, ಆ್ಯಕ್ಚುಲಿ ಯಾರಿಗೆ ರಿಕ್ವೈರ್ಡ್ ಐತಲ್ಲ ಅವ್ರಿಗೆ ಕೊಡ್ಬೇಕು. ಮಿಕ್ಕಿದಂಥದ್ದು ಅದನ್ನು ಆಟೋಮೆಟಿಕ್ಲಿ ಉಳಿದವರೆಲ್ಲ ಆಟೋಮೆಟಿಕ್ಲಿ ಬಂದೇ ಬರ್ತಾರೆ. ಅದಕ್ಕಾಗಿ ಈ ಜನರಿಗೆ ಸೇವೆ ಮಾಡೋದು ನಮ್ಮದು ಆ್ಯಕ್ಚುಲಿ ಪುಣ್ಯ ಅಂತ ಅಂದ್ಕೋಬೇಕು. ಎಲ್ರಿಗೂ ಕೂಡ ಅದು ಅವಕಾಶಗಳನ್ನು ಸಿಗಂಗಿಲ್ಲ. ನಾ ಈಗ ಬಂದಿನಂದ್ರೆ ನನಗಿಂತ ಸಾವಿರ ಪಟ್ಟು ಓದಿ ಸಿಕ್ಕಾಪಟ್ಟಿ ಕ್ವಾಲಿಫೈಡ್ ಸುಮಾರು ಆಫೀಸರ್ಸ್ ಇರ್ತಾರೆ, ಸಾಕಷ್ಟು ದುಡ್ಡು ಇದ್ದವರು ಅದಾರ, ಇದ್ರೂ ಕೂಡ ಎಕ್ಸಾಮ್ದಲ್ಲಿ ಪಾಸ್ ಆಗಂಗಿಲ್ಲ. ಕ್ವಾಲಿಫೈಡ್ ಇರ್ತಾರೆ, ಎಕ್ಸಾಮ್ ಪಾಸ್ ಆಗಂಗಿಲ್ಲ. ಇನ್ಫ್ಲೂಯೆನ್ಸ್ ಇರ್ತೈತೆ, ಅವರು ಪಾಸ್ ಆಗಂಗಿಲ್ಲ. ನಮಗೆ ಎಲ್ಲೋ ಒಂದು ಕಡೆಯಿಂದ ಆಗಿದೆ ಅಂದ್ರೆ ಅದು ನಮ್ಮ ಪುಣ್ಯಪ್ಪ, ಎಲ್ಲೋ ಒಂದು ಇವ್ರಿಗೆ ಸರ್ವಿಸ್ ಮಾಡಬೇಕು, ಒಂದು ಇದನ್ನು ಕೊಡ್ಬೇಕಂತ ಎಲ್ಲೋ ಒಂದು ನಮ್ಮ ಮನೆ ಬರದಾಗ ಐತಿ, ಅದಕ್ಕೆ ಬಂದಿದ್ದು ಅಂತ ಅಂದ್ಕೊಂಡು ನಾವು ಸರ್ವಿಸ್ ಮಾಡಬೇಕು. ಸೊ ಇದನ್ನ ಇಟ್ಕೊಂಡು ನಾವು ಬಂದಿವಿ ಇಲ್ಲಿ. ಸೊ ಅದಕ್ಕೆ ನಾನು ಕೇಳೋದು ನಿಮ್ಮನ್ನ ಏನಂದ್ರೆ ನಿಮ್ಮದು ಸಹಕಾರ ಬೇಕಷ್ಟೆ. ಯಾವುದೇ ವಿಚಾರ ಇರಲಿ, ಎಲ್ಲರೂ ಇಲ್ಲಿ ಸುಮಾರು ಇಷ್ಟು ದೊಡ್ಡ ತಾಲೂಕು ಆಯ್ತಿದ್ದು, ಎಲ್ಲರೂ ಬರೋಕ್ಕಾಗಿಲ್ಲ, ಮೋಸ್ಟ್ಲಿ ಕಮ್ಯುನಿಕೇಶನ್ ಆಗಿಲ್ಲ. ಬಟ್ ನೀವು ರಿಪ್ರೆಸೆಂಟ್ ಮಾಡ್ತೀರಿ ಎಲ್ಲ ಏರಿಯಾಗಳು, ಹಿರಿಯರೆಲ್ಲ ಇದರಲ್ಲಿ ವೇದಿಕೆ ಮೇಲೆ ಎಲ್ಲರೂ ಇದ್ದೀರಿ, ನೀವು ಎಲ್ಲನೂ ಕೂಡ ಪ್ರತಿನಿಧಿಸ್ತೀರಿ. ಸೊ ನೀವು ಎಲ್ರಿಗೂ ಹೇಳಿ, ಏನೇ ವಿಚಾರ, ಏನೇ ಸಮಸ್ಯೆಗಳಾದ್ರೂ ಕೂಡ ಅವು ನಿಮ್ಮ ಮೂಲಕ ಇರ್ಬೋದು, ಅವರೇ ಇರಲಿ, ನೇರವಾಗಿ ಬರೋದ್ರ ಮೂಲಕ ನಮ್ಮ ಹತ್ರ ಬರಲಿ. ಸಮಸ್ಯೆಗಳು ಏನೇ ಇದ್ರೂ ಅಂಥವ ಅದನ್ನು ನಾವು ತೊಗೊಂಡು ಹೋಗೋಣ, ಸಮಸ್ಯೆಗಳನ್ನ ಬಗೆಹರಿಸೋಕೆ ಪ್ರಯತ್ನ ಮಾಡೋಣ ಅಂತ. ಸೊ ತಾಲೂಕಿನಲ್ಲಿ ಇರ್ತಕ್ಕಂಥ ನಾನು ಅದನ್ನ ಏನು ಎಕ್ಸ್ಪೆಕ್ಟ್ ಮಾಡತ್ತೀನಿ ನಿಮ್ಮ ಕಡೆ ಅಂದ್ರೆ, ತಾಲೂಕ ಹೊಸದು, ಮತ್ತೆ ಬರೀ ತಾಲೂಕ ಹೊಸದು, ಮತ್ತು ಇಲ್ಲಿ ಏನೇನು ಅಂದ್ರೆ ಯಾವ ಥರ ಏನು ಸಮಸ್ಯೆ ಆಗಲಿ ಅಥವಾ ಯಾವ ಥರ ಏನೇನು ಇದಾವ, ಏನೇನು ಅಂತ ಕಥೆಗಳು ಅದನ್ನ ತಿಳ್ಕೊಳಕ್ಕಾಗಿ. ಜನರಲಿ ಅಂತೂ ನಾವೆಲ್ಲನೂ ಕೇಳ್ತೀವಿ, ನಮಗೆ ಸಂವಿಧಾನ ಬಂದು ಇಷ್ಟು ವರ್ಷ ಆಯಿತು ಅಂತಲೂ ಗೊತ್ತು, ಸಂವಿಧಾನ ಬಂದು ಇಷ್ಟು ವರ್ಷ ರಿಸರ್ವೇಷನ್ ಕೊಟ್ಟಾರ ಅಂತಲೂ ಗೊತ್ತು, ನಾವೇನು ಬೆಳೀತಾ ಇದ್ದೀವಿ, ನಮ್ದು ರಿಸರ್ವೇಷನ್ ಯಾರ್ಯಾರು ಏನೇನು ಮಿಸ್ಯೂಸ್ ಮಾಡ್ಕೊಳಕ್ಕಂತಾರ. ಆಮೇಲೆ ಇವೆಲ್ಲನೂ ನಾವು ಜನರಲಿ ಮಾತಾಡ್ತೀವಿ. ನನಗೆ ಅಫ್ಜಲ್ಪುರದ ಬೇಕಾಗಿತ್ತು, ನನಗೆ ಉಳಿದದ್ದನ್ನೆಲ್ಲ ಬೇಡ. ಅಫ್ಜಲ್ಪುರ ತಾಲೂಕಿನಾಗಿಂದ ಪರಿಸ್ಥಿತಿ ಏನು, ನಮ್ಮ ಸಮಾಜದ ಜನರದ್ದು ಯಾವ ರೇಂಜಿನಾಗ ಯಾವ ಇದ್ರೊಳಗೆ ಅದಾರ, ಮತ್ತು ಅವರಿಗೆ ನಮ್ಮಿಂದ ನಾವು ಯಾವ ರೀತಿ ಕೊಡ್ಬೋದು ತಿಳ್ಕೊಂಡ್ರೆ ಅಂತಾನೆ ನಾನು ಏನಾರು ಮಾತಾಡೋದು. ಅದಕ್ಕೋಸ್ಕರ ನಾನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಮೀಟಿಂಗ್ ಏನಲ್ಲ, ಇದು ಲಾಸ್ಟ್ ಏನಲ್ಲ, ಇದು ನಮ್ಗೆ ಪ್ರತಿ ತಿಂಗಳನ್ನು ಕೂಡ ನಾವು ಮಾಡಲೇಬೇಕು, ನಾವು ಮಾಡ್ತೀವಿ. ಅದಕ್ಕೋಸ್ಕರ ಫಸ್ಟ್ ಹೆಜ್ಜೆನೇ ನಾನು ನಿಮ್ಮನ್ನ ಕರೆದು ಮಾತಾಡಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಮಾಡಿದ್ವಿ. ನೀವು ಬಂದು ನಮಗೆ ಸನ್ಮಾನ ಮಾಡಿ ಹೋಗ್ಬಿಡೋದ್ರಿಂದ ಪ್ರಯೋಜನ ಅಂತೂ ಆಗೋದಿಲ್ಲ. ಬಟ್ ನೀವು ಗೌರವ ಕೊಟ್ಟರೆ ಅದಕ್ಕೆ ನಾವು ಋಣಿಯಾಗಿರ್ತೀವಿ, ಆದರೆ ಕೆಲಸನ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳೋ ಮೂಲಕ ಪ್ರತಿಯೊಂದು ಊರು, ಪ್ರತಿಯೊಂದು ಹೋಬಳಿ ಅಥವಾ ಎಲ್ಲೆಲ್ಲಿ ಏನಾದರೂ ನಮ್ಗೆ ಇಶ್ಯೂಸ್ ಏನಾರು ಅದಾವ ಆ್ಯಕ್ಚುಲಿ ಅಂದ್ರೆ ಹಿರಿಯರು ಒಂದ್ಸರಿ ಬಹಿಷ್ಕಾರ ಆಗಿರ್ಬೋದು, ದೇವಸ್ಥಾನಕ್ಕೆ ಇದು ಮಾಡೋದಿರುವಂಥ ಇರ್ಬೋದು, ಅಸ್ಪೃಶ್ಯ ಆಚರಣೆ ಮಾಡುವಂಥ ವಿಚಾರಗಳಿರ್ಬೋದು, ಸುಮಾರು ನಮ್ಗೆ ನಾಲೆಜ್ ಕೆಲವು ಎಷ್ಟೋ ಬರೋದಿಲ್ಲ, ಎಲ್ಲೂ ಇರ್ತಾವ. ಸೊ ಅಂತ ಸೂಕ್ಷ್ಮವಾಗಿ ನೀವು ತಂದರೆ ಅಂದರೆ ನಾವು ಫ್ರಂಟ್ ಲೈನ್ ತೊಗೊಂಡು ನಾವು ಜೊತೆಗೆ ಇಡೀ ತಾಲೂಕಲ್ಲಿ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಸ್ ಇದಾವಲ್ಲ ಅವ್ರನ್ನೂ ಕೂಡ ನಮ್ಮ ಜೊತೆ ತಗೊಂಡು ಅದಕ್ಕೆ ನಾವು ಏನು ವ್ಯವಸ್ಥೆ ಮಾಡಬೇಕು ಸರಿಯಾಗಿನೇ ಮಾಡ್ತೇವೆ. ಅದರ ವ್ಯವಸ್ಥೆ ನಿಮ್ಮ ಸಹಕಾರದಿಂದ ಅದನ್ನು ನಮಗೆ ತಲುಪಿಸುವಂಥ ನೀವು ಕೆಲಸ ಮಾಡಿದ್ರಿ ಅಂದರೆ ಆ ಉಳಿದ ಇಲಾಖೆಯವ್ರ ಜೊತೆನೂ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ಗೆ ಈಸಿ ಆಗ್ತದೆ. ನಮ್ಮ ಗಮನಕ್ಕೆ ತೊಗೊಂಡು ಬರೀ. ಮತ್ತು ಯಾವುದೇ ಅಸ್ಪೃಶ್ಯ ಆಚರಣೆ ವಿರುದ್ಧ ಆಗಿರ್ಬೋದು, ದೌರ್ಜನ್ಯ ವಿರುದ್ಧ ಆಗಿರಲಿ, ಜೆನ್ಯೂನ್ ಅಂತೇಳಿ ಕೆಲವು ಕಡೆ ನೀವು ಯಾರು ತಪ್ಪು ಅಪಾರ್ಥ ಮಾಡ್ಕೋಬಾರ್ದು. ಜೆನ್ಯೂನ್ ಅಂತೇಳಿ ಕಂಪ್ಲೇಂಟ್ ಅಂತ ಬಂತಂದ್ರೆ ಯಾವುದನ್ನು ಅವಾಯ್ಡ್ ಮಾಡ್ಸಕ್ಕೆ ಹೋಗ್ಬೇಡ್ರಿ. ಆದರೆ ಜೆನ್ಯೂನ್ ಇಲ್ಲದೆ ಇರುವಂಥ ಇದು ಅಂದ್ರೆ ನಿಮ್ಮ ಲೆಕ್ಕದೊಳಗೆ ನೋಡ್ಬೋದು. ಕೆಲವು ವೈಯಕ್ತಿಕ ಏನೇನೋ ಹಿತಾಸಕ್ತಿಗಳು ಅಥವಾ ಬೇರೆ ಬೇರೆ ಯಾವುದೋ ವಿಚಾರದಲ್ಲಿ ಸುಮಾರು ಹಿಂಗೂ ಇರ್ತಾವೆ, ಕಂಪ್ಲೇಂಟ್ ಹಂಗೂ ಇರ್ತಾವೆ. ನಾನು ಎಲ್ಲನೂ ಹಂಗಂತ ಹೇಳೋದಿಲ್ಲ. ಜೆನ್ಯೂನ್ ಇದ್ದಿದ್ದನ್ನು ಬರ್ಕ್ ಮಾಡೋಂಗಿಲ್ಲ. ಕೇಸ್ ರಿಜಿಸ್ಟರ್ ಆಗಬೇಕು, ಸರಿಯಾದ ಶಿಕ್ಷೆ ಅವರಿಗೆ ಆಗಲೇಬೇಕು, ಪ್ರೊಸೀಜರ್ ಕಾನೂನು ಏನಂತ ಆಗಲೇಬೇಕಂತ ಅದಕ್ಕೆ ನೀವು ಗಟ್ಟಿಯಾಗಿ ನೀವು ನಿಂತ್ಕೋಬೇಕು. ನಾವು 100% ಇರ್ತೀವಿ. ಮತ್ತೆ ಜುನಿಯನ್ ಇಲ್ಲದೆ ಇರುವಂಥ ಯಾವ ಕೆಲವು ಬರ್ತಿರ್ತಾವಲ್ಲ, ಅದರಿಂದ ಜುನಿಯನ್ ಇರೋ ಕೇಸಿಗೆ ಎಫೆಕ್ಟ್ ಆಗ್ತದೆ. ನಿಜವಾಗ್ಲೂ ಯಾರಿಗೆ ದೌರ್ಜನ್ಯ ತೊಂದರೆ ಆಗ್ತಾ ಇದೆಯಲ್ಲ ಅವ್ರಿಗೆ ಎಫೆಕ್ಟ್ ಆಗ್ತೈತಿ.
ಅದು ಒಂದು ನಾವು ಇದ್ರಾಗ ಇದೀವಿ ಅನ್ನೋ ಕಾರಣನ ತಗೊಂಡು ಕೆಲವರು ಅದನ್ನು ಅಪಾರ್ಥ ಮಾಡ್ಕೊಂಡು ಅದನ್ನ ಇನ್ನೂ ಸ್ವಲ್ಪ ಇದನ್ನ ಮಾಡ್ತಾರೆ. ಹಂಗೆಲ್ಲ ಆಗದಂಗೆ ನಾವು ಮುಖಂಡರು ಇಲ್ಲಿ ಯಾರು ಇರೋದ್ರಿಂದ ನಾನು ಒಂದು ಸಣ್ಣದು ಕಿವಿ ಮಾತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿದೆ, ಈಗ CRE ಸೆಲ್ ಅಂತೇಳಿ ಮಾಡಿದ್ದಾರೆ, DCRE ಅಂತೇಳಿ. DCRE ಅದನ್ನು ಮಾಡ್ತಾರೆ. ಆದರೆ DCRE ಅದವರು ನಮ್ಮ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡೋಕ್ಕಾಗಂಗಿಲ್ಲ. ನಾವು ಡೈರೆಕ್ಟ್ ಆಗಿ ನಿಮ್ಮ ಜೊತೆ ಕಮ್ಯುನಿಕೇಶನ್ ಇದಿಲ್ಲ, ಹಿಂಗೆ ಆಗಕ್ಕಾಗಲ್ಲ. ಮ್ಯಾನ್ ಪವರ್ ಕಡಿಮೆ, ಒಂದೇ ಒಂದು ಯೂನಿಟ್ ಡಿಸ್ಟ್ರಿಕ್ಟಲ್ಲಿ ಆಗಲ್ಲ. ಇಲ್ಲಿ ಏನಿದ್ರು ಫಸ್ಟ್ ಸ್ಟೇಷನ್ ಬಂದು ಆ ಕಡೆ ಹೋಗ್ತಾವೆ, ಹೌದಲ್ಲ? ಹಾಗಾಗಿ ನಿಮ್ದು ಏನಿದ್ರು ನಾವು ತಿಳ್ಕೊಂಡಿವಿ, ನಾವು ಮಾಡಿದ್ವಿ ಅಂದ್ರೆ ಅಪ್ ಟು ನಮ್ಮ IG DG ವರೆಗೂ ಕೂಡ ಇಶ್ಯೂ ಹಿಂಗೆ ಇದೆ, ಸಮಸ್ಯೆ ಹಿಂಗೆ ಅದ, ಹಿಂಗೆ ಆಚರಣೆ ಹಿಂಗೆ ಮಾಡ್ತಾರೆ, ಹಿಂಗೆ ಇಶ್ಯೂಸ್ ಹಿಂಗೆ ಅದಾವ, ಹಿಂಗೆ ಪ್ರತಿಯೊಂದನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ. ಯಾವ ವಿಚಾರನೂ ಮೀಡಿಯಾ ಆಗಲಿ ಅಥವಾ ಮತ್ತೊಂದು ಯಾವುದೋ ಹಂತದೊಳಗೆ ಅದು ಎಸ್ಕಲೇಟ್ ಆಗಿ ದೊಡ್ಡದಾಗಿ ಹೋಗೋದಕ್ಕಿಂತ ಮುಂಚೆನೆ ನೀವು ದಯವಿಟ್ಟು ನಮ್ಮ ಗಮನಕ್ಕೆ ಅದನ್ನು ವಿಚಾರಣೆ ಇದೆ ಅಂತೇಳಿ ಯಾರಾದ್ರೂ ಮುಖಂಡ ತೊಗೊಂಬಂದ್ರಿ ಅಂದ್ರೆ ಅದೇ ಹಂತದೊಳಗೆ ಅದನ್ನ ಸಮಸ್ಯೆ ಯಾವ ರೀತಿ ಕಾನೂನುಬದ್ಧವಾಗಿ ಅಂತಲೂ ಕೆಲವು ಹೇಳಿದ್ರಿ, ಗಮನಿಂಗ್ ಅಂತ ಹೇಳಿದ್ರಿ. ಮಾನವೀಯತೆ ನೆಲೆಗಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ, ಕಾನೂನು ಪ್ರಕಾರನೂ ಕೆಲಸ ಮಾಡಬೇಕು. ಬರೀ ಕಾನೂನು ಅಂತ ಹೇಳಿದ್ರು ಕೆಲವು ಸರಿ ಆಗಂಗಿಲ್ಲ, ಮಾನವೀಯತೆನೂ ಬೇಕಾಗ್ತದೆ, ನಮಗೂ ಕೂಡ ಇರ್ತದೆ. ಹಾಗಿದ್ರೆ ಬರೀ ಮಾನವೀಯತೆನೂ ಮಾಡೋಕ್ಕಾಗಂಗಿಲ್ಲ. ಸೊ ಅದನ್ನು ನಮ್ಮ ಇದಕ್ಕೆ ವಿವೇಚನೆಗೆ ಮತ್ತು ಸಿಚುವೇಶನ್ಗೆ ಬಿಟ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ನೋಡ್ಕೊಂಡು